ಕನ್ನಡಕ್ಕೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದಿದೆ. ಸಾಹಿತಿ ಚಂದ್ರಶೇಖರ ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕಂಬಾರರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಒಲಿದಿದೆ. ಇದು ಕನ್ನಡಕ್ಕೆ ಒಲಿದ 8ನೇ ಜ್ಞಾನಪೀಠ. ಕಂಬಾರರ ನಿವಾಸಕ್ಕೆ ಬಂದ ಸಿಎಂ ಸದಾನಂದಗೌಡ ಅಭಿನಂದನೆ ಸಲ್ಲಿಸಿದರು. ಸಿಎಂಗೆ ಸಚಿವ ಸುರೇಶ್ ಕುಮಾರ್ ಸಾಥ್ ನೀಡಿದರು. ಅತ್ಯುನ್ನತ ಪುರಸ್ಕಾರ ಲಭಿಸಿದ ಸಂತಸವನ್ನ ಚಂದ್ರಶೇಖರ್ ಕಂಬಾರರು ಸುವರ್ಣ ನ್ಯೂಸ್ನೊಂದಿಗೆ ಹಂಚಿಕೊಂಡರು. ನಿಮ್ಮ ಏರಿಯಾಕ್ಕೆ ಒಂದು ಗೌರವ ರಾಜ್ಯಕ್ಕೆ ಇಷ್ಟು ದೊಡ್ಡ ಒಂದು ಪ್ರಶಸ್ತಿ ಬಂದಾಗ ನಾವೆಲ್ಲರೂ ಒಂದು ರಾಜ್ಯದ ಇವತ್ತಿನ ವಿದ್ಯಮಾನಗಳ ಮಧ್ಯದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಸುದ್ದಿ ಇದು ನಿರಂತರ ಬರ್ತಾ ಇರಲಿ ಮತ್ತು ಕಂಬಾರರ ಈ ಸಂದೇಶ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಸಂಗತಿಗಳನ್ನು ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಡಲಿ, ಇನ್ನಷ್ಟು ಸೇವೆ ಅವರದ್ದು ರಾಜ್ಯಕ್ಕೂ ಸಿಕ್ಕಲಿ ದೇಶಕ್ಕೂ ಸಿಕ್ಕಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ. ಚಂದ್ರಶೇಖರ ಕಂಬಾರ ಅವರಿಗೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಲಭ್ಯ ಆಗಿದೆ. ಇದು ರಾಜ್ಯಕ್ಕೆ ಸಂದ ಗೌರವ, ಕನ್ನಡ ಸಾರಸ್ವತ ಲೋಕಕ್ಕೆ ಸಂದ ಗೌರವ. ಏನು ರಾಜ್ಯದ ಒಂದು ಹೆಗ್ಗಳಿಕೆ ಇತ್ತು, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಹೊಂದಿರುವ ರಾಜ್ಯ ಅಂತ, ಅದಕ್ಕೆ ಇನ್ನಷ್ಟು ಇವತ್ತು ಮೆರುಗು ಬಂದಿದೆ. ವಿಶೇಷವಾಗಿ ಚಂದ್ರಶೇಖರ್ ಕಂಬಾರ ಅವರು ಕುಲಪತಿಗಳಾಗಿ ನಮ್ಮ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ ಯಾವ ರೀತಿ ಅಲ್ಲಿ ಮಾರ್ಗದರ್ಶನ ಮಾಡ್ತಿದ್ರು, ಇವತ್ತು ಸಾರಸ್ವತ ಲೋಕದಲ್ಲೂ ಕೂಡ ಒಂದು ಹೆಮ್ಮೆಯ ಗರಿ ತಂದು ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕನ್ನಡಕ್ಕೆ ಮತ್ತೊಂದು ಗರಿ ಅಂತಾನೆ ಹೇಳಬಹುದು. ಸಾಹಿತಿ ಚಂದ್ರಶೇಖರ್ ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕಂಬಾರರ ಸಮಗ್ರ ಸಾಹಿತ್ಯಕ್ಕೆ ಈ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದಿದೆ. ಕಂಬಾರರ ನಿವಾಸಕ್ಕೆ ಇವತ್ತು ಸಿಎಂ ಸದಾನಂದಗೌಡರು ಬಂದು ಅಭಿನಂದನೆ ಸಲ್ಲಿಸಿದರು. ಸಿಎಂಗೆ ಸಚಿವ ಸುರೇಶ್ ಕುಮಾರ್ ಸಾಥ್ ನೀಡಿದರು. ಅತ್ಯುನ್ನತ ಪುರಸ್ಕಾರ ಲಭಿಸಿದ ಸಂತಸವನ್ನ ಚಂದ್ರಶೇಖರ್ ಕಂಬಾರರು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡರು. ಕನ್ನಡಕ್ಕೆ ಇದು 8ನೇ ಜ್ಞಾನಪೀಠ ಪ್ರಶಸ್ತಿ ಅಲ್ಲದೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿರುವಂತಹ ರಾಜ್ಯ ಅನ್ನೋದರ ಜೊತೆಗೆ ಮತ್ತೊಂದು ಗರಿ ಸೇರಿದಂತಾಗಿದೆ. ಈಗಾಗಲೇ 7 ಜ್ಞಾನಪೀಠ ಪ್ರಶಸ್ತಿಗಳು ಒಲಿದು ಬಂದಿದ್ದವು. ಅದರೊಂದಿಗೆ ಈಗ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಕಂಬಾರರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ.